ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಈ ಮಾಡರ್ನ್ ಡೇಸಲ್ಲಿ ಲಿವರ್ ಪ್ರಾಬ್ಲಮ್ಸ್ ಏನಿದೆ ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ. ನಮ್ಮಲ್ಲಿ ಪ್ರತಿ ದಿವಸ ಎಷ್ಟೋ ಪೇಷಂಟ್ಸ್ ಬರ್ತಾರೆ, ಅವರಿಗೊಂದು ಫ್ಯಾಟಿ ಲಿವರ್ ಚೇಂಜಸ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ತುಂಬ ಜನರಲ್ಲಿ ಈಗ ಫ್ಯಾಟಿ ಲಿವರ್ ಚೇಂಜಸ್ ಕಂಡು ಬರ್ತಾ ಇದೆ. ಇದಕ್ಕೆ ಮೇನ್ ರೀಸನ್ಸ್ ಏನು ಅಂತ ಕೇಳಿದ್ರೆ, ಮೇ ಬಿ ನಮ್ಮ ತುಂಬ ಜಂಕ್ ಫುಡ್ಸ್ಗಳು ನಾವು ತುಂಬ ತಗೊಳ್ತೀವಿ, ಹೈ ಕ್ಯಾಲರಿ ಫುಡ್ಗಳು ತಗೊಳ್ತೀವಿ, ಇದೊಂದು ಮೇನ್ ರೀಸನ್ ಇರ್ಬೋದು. ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಒನ್ ಆಫ್ ದ ಮೇನ್ ರೀಸನ್ ಇರ್ಬೋದು. ಅಥವಾ ತುಂಬ ಮೆಡಿಕೇಷನ್, ಅಂದರೆ ನಾವೀಗ ಭಾಳಷ್ಟು ಕಾಯಿಲೆಗಳಿಗೆ ಡಾಕ್ಟರ್ಸ್ ಹತ್ರ ಹೋಗಿ ಕರೆಕ್ಟಾಗಿರೋ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಮೆಡಿಸಿನ್ ತಗೊಳ್ಳೋ ಹ್ಯಾಬಿಟ್ ತುಂಬ ಕಮ್ಮಿ ಆಗಿದೆ. ಈವನ್ ಆ್ಯಂಟಿಬಯೋಟಿಕ್ಸ್ ಕೂಡ ಓವರ್ ದ ಕೌಂಟರ್ ನಾವು ತಗೊಳ್ಳೋ ಒಂದು ಹ್ಯಾಬಿಟನ್ನು ಈಗ ಡೆವಲಪ್ ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ತುಂಬ ಡ್ರಗ್ ಅಬ್ಯೂಸ್ ಏನಿದೆ ಅದರಿಂದ ಕೂಡ ಈ ಲಿವರ್ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ. ಆ್ಯಂಡ್ ಇದು ಬಿಟ್ಟು ಭಾಳಷ್ಟು ಕಾರಣಗಳಿದೆ. ಮೇ ಬಿ ಇನ್ಫೆಕ್ಷನ್ಸಿಂದ ಲಿವರ್ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಪ್ಯಾರಾಸೈಟ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ವೈರಲ್ ಇನ್ಫೆಕ್ಷನ್ಸಿಂದ ಲಿವರ್ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಅಥವಾ ಕೆಲವು ಆಟೋ ಇಮ್ಯೂನ್ ಡಿಸೀಸಸ್ಸಲ್ಲಿ, ಕೆಲವು ಫ್ಯಾಮಿಲಿಯಲ್ ಹೆರಿಡಿಟ್ರಿ ಫ್ಯಾಕ್ಟರ್ಸಿಂದೆಲ್ಲ ಕೆಲವು ಲಿವರ್ ಡಿಸೀಸಸ್ ಕಂಡು ಬರ್ತಾ ಇದೆ. ಸೊ ಇದರಲ್ಲೆಲ್ಲ ಆಗುವಂಥ ಒಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ, ಲಿವರ್ ಡಸಂಟ್ ಹ್ಯಾವ್ ಇನ್ನರ್ವೇಷನ್. ಸೊ ಅಂದರೆ ನರಗಳು ಇಲ್ಲದೆ ಇದ್ದಿದ್ದಕ್ಕೆ ಕೆಲವು ಸಲ ಸ್ಟಾರ್ಟಿಂಗಲ್ಲಿ ನಮಗೊಂದು ಸಿವಿಯರ್ ಪೇಯ್ನ್ ಅಥವಾ ಯಾವುದೇ ಥರ ಸಿಂಪ್ಟಮ್ಸು ಡೆವಲಪ್ ಅಂದರೆ ಕಾಣುವುದಿಲ್ಲ. ಸೊ ಹಾಗಾಗಿ ವಿ ಟೆನ್ ಟು ಇಗ್ನೋರ್ ಇಟ್. ಅದನ್ನು ಇಗ್ನೋರ್ ಮಾಡಿ ಲೇಟರ್ ಸ್ಟೇಜಸ್ಸಲ್ಲಿ ಏನೋ ಒಂದು ಸಿವಿಯರ್ ಪ್ರಾಬ್ಲಮ್ ಆದಾಗ ಮಾತ್ರ ನಮಗೆ ಅದರದ್ದು ಸಿಂಪ್ಟಮ್ಸ್ ಕಂಡು ಬರುತ್ತೆ. ಅಷ್ಟೊತ್ತಿಗೆ ಇಟ್ ವಿಲ್ ಬಿ ಟೂ ಲೇಟ್ ಟು ಟ್ರೀಟ್ ಆ್ಯಕ್ಚುಲಿ. ಸೊ ಇನಿಷಿಯಲಿ ಏನಿದೆ ಅದೊಂದು ಸಿಂಪಲ್ ಆಗಿರುವಂಥ ಒಂದು ಫ್ಯಾಟಿ ಲಿವರ್ ಇರ್ಬೋದು, ಅಥವಾ ಒಂದು ಹೆಪಟೈಟಿಸ್ ಇರ್ಬೋದು, ಆ್ಯಂಡ್ ನೆಕ್ಸ್ಟ್ ಅದು ಇಟ್ ಗೋಸ್ ಟು ಸ್ಕಾರಿಂಗ್, ಸಿರೋಸಿಸ್, ಲಿವರ್ ಫೇಲಿಯರ್. ಸೊ ಈ ಥರ ಸ್ಟೇಜಸ್ ಇರುತ್ತೆ. ಸೊ ಎರ್ಲಿ ನಾವು ಆದಷ್ಟು ಬೇಗ ನಮ್ಮ ಲಿವರ್ಲಿರುವಂಥ ಪ್ರಾಬ್ಲಮನ್ನು ಕಂಡುಹಿಡಿದ್ರೆ, ಜಸ್ಟ್ ಅಬ್ಸರ್ವಿಂಗ್ ದ ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಏನಿದೆ ಅದು ನೋಡಿಕೊಂಡು, ಯಾಕಂದರೆ ನಮ್ಮ ಲಿವರ್ ಈಸ್ ಒನ್ ಆಫ್ ದ ಮೇಜರ್ ಆರ್ಗನ್, ನಮ್ಮ ಬಾಡಿಯಲ್ಲಿರುವ ಆಲ್ಮೋಸ್ಟ್ ಬಿಗ್ಗೆಸ್ಟ್ ಆರ್ಗನ್ ಅದು. ಸೊ ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ, ಯಾಕೆಂದರೆ ಲಿವರ್ ಪರ್ಫಾರ್ಮ್ಸ್ ಮೋರ್ ದ್ಯಾನ್ 500 ಆ್ಯಕ್ಟಿವಿಟೀಸ್. ಒಂದು ನಮ್ಮ ಬಾಡಿಯಲ್ಲಿ ಆಗಬೇಕಾಗಿರೋ 500ಕ್ಕಿಂತ ಹೆಚ್ಚಿಗೆ ಕೆಲಸಗಳು ಮಾಡುವಂಥ ಆರ್ಗನ್ ಲಿವರ್ ಆ್ಯಕ್ಚುಲಿ. ಸೊ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಮ್ಮ ಬಾಡಿ ಅದು ರಿಫ್ಲೆಕ್ಟ್ ಮಾಡುತ್ತೆ, ನಮಗೆ ಕೆಲವು ಸೈನ್ಸನ್ನು ತೋರಿಸುತ್ತೆ. ಬಟ್ ನಾವು ಅದು ಇಗ್ನೋರ್ ಮಾಡ್ತೀವಿ, ಎಲ್ಲ ಅಂದರೆ ನಮಗೆ ಅದರ ಬಗ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಸಿಂಪ್ಟಮ್ಸನ್ನು ಮೊದಲೇ ನಾವು ಐಡೆಂಟಿಫೈ ಮಾಡಿದರೆ, ಈ ಸೈನ್ಸನ್ನು ಐಡೆಂಟಿಫೈ ಮಾಡಿದರೆ, ನಮ್ಮ ಲಿವರ್ ಪ್ರಾಬ್ಲಮ್ ಏನಿದೆ ಇನಿಷಿಯಲಿ ಕಂಡುಹಿಡಿದು ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ಕೊಡ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮೇನ್ಲಿ ನಮ್ಮ ಲಿವರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಡೆವಲಪ್ ಆದರೆ ಅದು ಯಾವ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸನ್ನು ತೋರಿಸುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈಗ ಫ್ಯಾಟಿ ಲಿವರ್ ಅಥವಾ ಲಿವರ್ ಪ್ರಾಬ್ಲಮ್ಸ್ ಡೆವಲಪ್ ಆಗಲಿಕ್ಕೆ ತುಂಬ ಕಾರಣಗಳಿದೆ. ಅಂದರೆ ನಾನು ಫಸ್ಟ್ ಹೇಳ್ದಂಗೆ ಅದೊಂದು ವೈರಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಪ್ಯಾರಾಸೈಟ್ ಇನ್ಫೆಕ್ಷನ್ ಇರ್ಬೋದು, ಡಿಫ್ರೆಂಟ್ ಡಿಸೀಸಸ್ ಇರ್ಬೋದು. ಬಟ್ ಈಗ ಅಂದರೆ ಜನರಲ್ ಆಗಿ ನಾವು ನೋಡಿದರೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಓವರ್ ಈಟಿಂಗ್. ಯಾಕೆಂದರೆ ನಾವು ತುಂಬ ಜಂಕ್ ಫುಡ್ ಹಿಂದೆ ಹೋಗ್ತೀವಿ, ಹೈ ಶುಗರ್ ಇರುವಂಥ ಆಹಾರಗಳನ್ನು ತಗೊಳ್ತೀವಿ. ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಫ್ಯಾಟಿ ಲಿವರ್ ಇದ್ದರೆ ಫ್ಯಾಟಿ ಫುಡ್ ಬಿಟ್ಟರೆ ಸಾಕು ಅಂತ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ಏನಾಗುತ್ತೆ, ನಾವು ಆಹಾರ ತಗೊಂಡಾಗ ಅದರಲ್ಲಿ ತುಂಬ ಹೆಚ್ಚಿಗೆ ಗ್ಲೂಕೋಸ್ ಇದ್ದರೆ ಬಾಡಿ ಏನು ಮಾಡುತ್ತೆ, ಅದನ್ನು ಸ್ಟೋರ್ ಮಾಡುತ್ತೆ ಇಮ್ಮಿಡಿಯೇಟ್ಲಿ. ನಮಗೆ ಎಲ್ಲಾದರೂ ಗ್ಲೂಕೋಸ್ನ ಕೊರತೆ ಇದ್ದರೆ ಇಮ್ಮಿಡಿಯೇಟ್ಲಿ ಗ್ಲೂಕೋಸ್ ಬೇಕು ಅಂತ ಹೇಳಿ ಅದೆಲ್ಲಾದರೂ ಸ್ಟೋರ್ ಮಾಡುತ್ತೆ. ಅದು ಮೇನ್ಲಿ ಸ್ಟೋರ್ ಆಗೋದು ಲಿವರಲ್ಲಿ, ಗ್ಲೈಕೋಜನ್ ಆಗಿ ಸ್ಟೋರ್ ಆಗುತ್ತೆ. ಸೊ ಬಟ್ ನಾವೇನು ಮಾಡ್ತೀವಿ, ಕಂಟಿನ್ಯೂಸ್ಲಿ ಆಹಾರ ತಗೊಳ್ತಾನೆ ಇರ್ತೀವಿ. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಗ್ಲೂಕೋಸ್ನ ಶಾರ್ಟೇಜ್ ಬರಲ್ಲ. ಇನ್ಫ್ಯಾಕ್ಟ್ ಅದು ಸ್ಟೋರ್ ಏನಿದೆ ಅದು ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಫ್ಯಾಟಿ ಲಿವರ್ ಚೇಂಜಸ್ ಬರುತ್ತೆ, ನಮ್ಮ ಲಿವರ್ ಎನ್ಸೈಮ್ಸ್ ಏನಿದೆ ಅದು ಹೆಚ್ಚಾಗುತ್ತೆ, ಅಲ್ಲಿಂದಾನೇ ಲಿವರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಇನಿಷಿಯಲಿ ನಾವು ನಮ್ಮ ಕ್ಯಾಲರಿಯನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಿ, ಎಷ್ಟು ನಮ್ಗೆ ಆಹಾರ ಬೇಕು ಅಷ್ಟೇ ಆಹಾರ ತಗೊಂಡ್ರೆ, ಲೋ ಕ್ಯಾಲರಿ ಇರುವಂಥ ಆಹಾರಗಳನ್ನು ತಗೊಂಡ್ರೆ, ಕಡಿಮೆ ಶುಗರನ್ನು ಯೂಸ್ ಮಾಡಿದರೆ ಏನಾಗುತ್ತೆ, ಈ ಲಿವರ್ ಪ್ರಾಬ್ಲಮ್ಸ್ ಏನಿದೆ ಅದು ವಿ ಕ್ಯಾನ್ ಸ್ಟಾಪ್ ಇಟ್ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್. ಸೊ ಲಿವರ್ ಏನಿದೆ ದಟ್ ಈಸ್ ಒನ್ ಆಫ್ ದ ಮೇಜರ್ ಆರ್ಗನ್ ಇನ್ ಅವರ್ ಬಾಡಿ. ನಮಗೆಲ್ಲರಿಗೂ ಅದು ಗೊತ್ತು. ಲಿವರ್ ಪ್ರಾಬ್ಲಮ್ಸ್ ಬಂದರೆ ಏನಾಗುತ್ತೆ, ಅದು ನಮ್ಮ ಓವರಾಲ್ ಹೆಲ್ತನ್ನು ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ನಾನು ಹೇಳಿದಂಗೆ ಅದು ಇನಿಷಿಯಲಿ ಡಯಾಗ್ನೋಸ್ ಆಗಿಲ್ಲ, ಲೇಟರ್ ಸ್ಟೇಜಸಲ್ಲಿ ಲಿವರ್ ಸಿರೋಸಿಸ್ ಎಲ್ಲ ಆದರೆ ಏನಾಗುತ್ತೆ, ಅದರಿಂದ ಒಂದು ವಿ ಡೋಂಟ್ ಹ್ಯಾವ್ ಎ ಕಮ್ ಬ್ಯಾಕ್, ನಮಗೆ ವಾಪಸ್ ನಾರ್ಮಲ್ ಲೈಫಿಗೆ ಬರಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಲಿವರ್ ಪ್ರಾಬ್ಲಮ್ಸ್ ಏನಿದೆ ಅದು ಇನಿಷಿಯಲಿನೇ ನಾವು ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ಕೊಡಲೇಬೇಕು. ಸೊ ನಮಗೆಲ್ಲ ಗೊತ್ತು, ಲಿವರಲ್ಲೇ ನಮ್ಮ ಬೈಲ್ ಪ್ರೊಡಕ್ಷನ್ ಆಗೋದು. ಆ್ಯಂಡ್ ಬೈಲ್ ಇದ್ದರೆ ಮಾತ್ರ ನಮ್ಮ ಫ್ಯಾಟ್ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ನಮ್ಮಲ್ಲಿರುವಂಥ ಕೊಬ್ಬು ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂದರೆ ಲಿವರ್ ಸರಿಯಾಗಿ ಫಂಕ್ಷನ್ ಮಾಡಲೇಬೇಕು. ಬಟ್ ಇದು ಒಂದೇ ಅಲ್ಲ ಲಿವರ್ ಫಂಕ್ಷನ್. ಸೊ ಲಿವರ್ಗೆ ಭಾಳಷ್ಟು ಫಂಕ್ಷನ್ಸ್ ಇದೆ. ನಮ್ಮ ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ರೆಗ್ಯುಲೇಟ್ ಮಾಡಲಿಕ್ಕೂ ಕೂಡ ಲಿವರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಾವೆಲ್ಲ ಆಹಾರ ತಗೊಂಡು ರಾತ್ರಿ ಒಂದು ಚೆನ್ನಾಗಿ ಒಂದು ಡಿನ್ನರ್ ತಗೊಂಡು ನಾವು ಮಲಗ್ತೀವಿ, ಬಟ್ ಇಡೀ ರಾತ್ರಿ ನಾವು ಯಾವುದೇ ಥರದ ಆಹಾರಗಳು ಸೇವಿಸೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ರಕ್ತದಲ್ಲಿ ನಾರ್ಮಲ್ ಆಗಿರುವಂಥ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಆಗಬೇಕು ಅಂದರೆ ಆ ಸ್ಟೋರೇಜ್ ಎಲ್ಲಿರುತ್ತೆ, ಲಿವರಲ್ಲೇ ಇರುತ್ತೆ. ಸೊ ಬರೀ ಗ್ಲೂಕೋಸ್ ಸ್ಟೋರೇಜ್ ಒಂದೇ ಅಲ್ಲ, ಅದರ ಒಟ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಭಾಳಷ್ಟು ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಇದೆಲ್ಲ ಸ್ಟಾಕ್ ಆಗುವ ಜಾಗ ಲಿವರ್. ಸೊ ನಮಗೆ ಲಿವರ್ ಪ್ರಾಬ್ಲಮ್ ಇದ್ದರೆ ಏನಾಗುತ್ತೆ, ಈ ಥರ ಡೆಫಿಷಿಯನ್ಸೀಸ್ ಎಲ್ಲ
ಎಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸಡನ್ ಆಗಿ ನೈಟಲ್ಲಿ ನಿಮ್ಮ ಗ್ಲೂಕೋಸ್ ಡ್ರಾಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದರೊಟ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಅಮಿನೋ ಆಸಿಡ್ಸ್ ಪ್ರೊಡಕ್ಷನ್ಗೆ ಕೂಡ ಲಿವರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ನಮಗೆಲ್ಲ ಗೊತ್ತು, ಲಿವರ್ ಪ್ರಾಬ್ಲಮ್ಸ್ ಇದ್ದರೆ ನಮಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚು. ಅಂದರೆ ಗಮ್ಸಲ್ಲಿ ಬ್ಲೀಡಿಂಗ್ ಬರೋದು, ಚರ್ಮದ ಕೆಳಗೆ ಇಮಿಡಿಯೇಟ್ಲಿ ತುಂಬ ಬ್ಲ್ಯಾಕ್ ಸ್ಪಾಟ್ಸ್ ಕಂಡು ಬರೋದು. ಸೊ ಈ ಥರ ಸಿಂಪ್ಟಮ್ಸ್ ಕಾಣುತ್ತೆ. ಸೊ ಅದರ ಅರ್ಥ ಏನು, ನಮ್ಮ ಕ್ಲಾಟಿಂಗ್ ಸರಿಯಾಗಿ ಆಗಬೇಕಾಗಿದ್ದರೆ, ಅಂದರೆ ಸರಿಯಾಗಿ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ವೂಂಡ್ ಆಯಿತು, ಕಟ್ಟಾಯಿತು, ರಕ್ತ ಬೇಗ ಹೆಪ್ಪುಗಟ್ಟಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ಲಿವರ್ ಸರಿಯಾಗಿ ಫಂಕ್ಷನ್ ಆಗಬೇಕು. ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ಭಾಳಷ್ಟು ಫ್ಯಾಕ್ಟರ್ಸ್ ಪ್ರೊಡಕ್ಷನ್ ಏನಿದೆ, ಫೈಬ್ರಿನೋಜನ್ ಈ ಥರ ಫ್ಯಾಕ್ಟರ್ಸ್ ಪ್ರೊಡಕ್ಷನ್ ಏನಿದೆ ಅದು ಲಿವರಲ್ಲೇ ಆಗುವಂಥದ್ದು. ಸೊ ಲಿವರ್ ಏನಿದೆ ದಟ್ ಇಸ್ ಅ ಮೇನ್ ಒಂದು ಡಿಟಾಕ್ಸ್ ಆರ್ಗನ್. ನಮ್ಮ ಬಾಡಿ ಏನಿದೆ ಇಟ್ಸ್ ಜಸ್ಟ್ ಲೈಕ್ ಎ ಫ್ಯಾಕ್ಟ್ರಿ. ಸೊ ಇದರಲ್ಲಿ ಭಾಳಷ್ಟು ಮೆಟಬಾಲಿಕ್ ಪ್ರಾಡಕ್ಟ್ಸ್, ಎಂಡ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಸೊ ಅದನ್ನೆಲ್ಲ ಬ್ಲಡ್ಡಿಂದ ಪ್ಯೂರಿಫೈ ಮಾಡಬೇಕು ಅಂದರೆ ನಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡಲೇಬೇಕು. ಆ್ಯಂಡ್ ಅದರೊಟ್ಟಿಗೆ ಆಲ್ಬುಮಿನ್ ಪ್ರೊಡಕ್ಷನ್ಗೆ ಕೂಡ ಲಿವರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮ್ಮ ರಕ್ತನಾಳಗಳ ಒಳಗೆ ರಕ್ತ ಸರಿಯಾಗಿ ಫ್ಲೋ ಆಗಬೇಕು, ಅದರಿಂದ ಏನು ಲೀಕ್ ಆಗಬಾರ್ದು ಅಂದರೆ ಆಲ್ಬುಮಿನ್ ಚೆನ್ನಾಗಿರಬೇಕು. ಸೊ ಅದರ ಪ್ರೊಡಕ್ಷನ್ ಕೂಡ ಈ ಲಿವರ್ಲೇ ಸರಿಯಾಗಿ ಆಗುತ್ತೆ. ಸೊ ಹಾಗಾಗಿ ಲಿವರ್ ಪ್ರಾಬ್ಲಮ್ಸ್ ಇದ್ದವರಿಗೆ ನೋಡಿ ತುಂಬ ಎಡಿಮಾ ಡೆವಲಪ್ ಆಗುತ್ತೆ. ಹೊಟ್ಟೆಯಲ್ಲಿ ನೀರು ತುಂಬುದು, ಕಾಲಲ್ಲಿ ನೀರು ತುಂಬುದು, ಈ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಯಾಕೆ? ಬಿಕಾಸ್ ಆ ಪ್ರೋಟೀನ್ ಪ್ರೊಡಕ್ಷನ್ ಸರಿಯಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ, ರಕ್ತನಾಳ ಒಳಗಡೆ ಇರುವಂಥ ರಕ್ತದಲ್ಲಿರುವಂಥ ಆ ಫ್ಲೂಯಿಡ್ ಅಂಶ ಏನಿದೆ ಅದು ಲೀಕ್ ಆಗಿ ಹೊರಗಡೆ ಹೋಗುತ್ತೆ, ನಮಗೆಲ್ಲ ಊತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದರೊಟ್ಟಿಗೆ ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದ್ರೂ ಕೂಡ ನಮ್ಮ ಲಿವರ್ ಫಂಕ್ಷನ್ ಸರಿಯಾಗಿರಲೇಬೇಕು. ಸೊ ನೀವು ನೋಡಿ ಈಗ ಎಷ್ಟೊಂದು ಫಂಕ್ಷನ್ಸ್ ಲಿವರ್ ಕ್ಯಾರೀಸ್ ಔಟ್. ಸೊ ಹಾಗಾಗಿ ಲಿವರ್ ಪ್ರಾಬ್ಲಮ್ಸ್ ಏನಾದರೂ ಬಂದರೆ, ಸೊ ಇದಕ್ಕೆ ಮೇನ್ ರೀಸನ್ ನಾವು ಫಸ್ಟ್ ಹೇಳ್ದಂಗೆ ನಮ್ಮ ತಪ್ಪು ಆಹಾರ ಕ್ರಮ. ಸೊ ಆ ಆಹಾರವನ್ನು ನಾವು ರೆಗ್ಯುಲೇಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಲಿವರ್ಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಆ್ಯಂಡ್ ಲಿವರ್ಗೆ ಇರುವಂಥ ಮೇನ್ ಒಂದು ಪ್ಲಸ್ ಪಾಯಿಂಟ್ ಅಥವಾ ಅದರದ್ದೊಂದು ಗಿಫ್ಟ್ ಏನಂದರೆ ಲಿವರ್ ಕ್ಯಾನ್ ರೀಜನರೇಟ್. ಅಂದರೆ ನಮ್ಮ ಲಿವರ್ಗೆ ಏನಾದರೂ ಒಂದು ಡ್ಯಾಮೇಜ್ ಆಯಿತು, ಒಂದು ಫ್ಯಾಟಿ ಲಿವರ್ ಆಯಿತು, ಅದು ಇನಿಷಿಯಲ್ ಒಂದು ಸ್ಕಾರಿಂಗ್ ಆಯಿತು ಅಂದರೂ ಕೂಡ ಲಿವರ್ಗೆ ರೀಜನರೇಟ್ ಮಾಡಿ ಫುಲ್ ಹೆಲ್ತಿಯಾಗಿ ಮತ್ತು ವಾಪಸ್ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಲಿವರ್ ಡಿಸೀಸನ್ನು ಇನಿಷಿಯಲಿ ಐಡೆಂಟಿಫೈ ಮಾಡಲೇಬೇಕು. ಅದಕ್ಕಿರೋ ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಏನು ಅಂತ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಆ ಥರ ಇನಿಷಿಯಲಿ ಡಯಾಗ್ನೋಸ್ ಆಗಿ ಅದನ್ನು ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟ್ಲಿ ವಿ ಕ್ಯಾನ್ ಕಮ್ ಬ್ಯಾಕ್ ಟು ನಾರ್ಮಲ್. ಲಿವರ್ಲಿ ಏನೂ ಸಮಸ್ಯೆಗಳಿರಲ್ಲ. ಬಟ್ ಅದೊಂದು ಬಿಯಾಂಡ್ ಒಂದು ಲಿಮಿಟ್ ಹೋದರೆ, ಅಂದರೆ ಸ್ಕಾರಿಂಗ್ ಆಯಿತು, ಸಿರೋಸಿಸ್ ಆಯಿತು ಅಂತ ಆದರೆ, ಬಟ್ ಅಲ್ಲಿಂದ ನಮಗೆ ವಾಪಸ್ ರಿಟರ್ನ್ ಬರಲಿಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ದಟ್ ಇಸ್ ಓನ್ಲಿ ಸೊಲ್ಯೂಷನ್ ಮೇ ಬಿ ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಈ ಥರ ತುಂಬ ಕಾಸ್ಟ್ಲಿ ಆಗಿರುವಂಥ ಕೆಲವು ಸರ್ಜರೀಸ್ ಅದಲ್ಲ. ಲಿವರ್ ಟ್ರಾನ್ಸ್ಪ್ಲಾಂಟನ್ನು ಮಾಡಿದರೂ ಕೂಡ ಇವತ್ತಲ್ಲ ಅಂದರೆ ನಾಳೆ ಬಾಡಿ ಅದನ್ನು ರಿಜೆಕ್ಟ್ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅವರ್ ಡ್ಯೂಟಿ. ಸೊ ನಾವು ನಮ್ಮ ಡೈಲಿ ರುಟೀನಲ್ಲಿ ಕೆಲವು ಸಿಂಪಲ್ ಆಗಿರುವಂಥ ಲೈಕ್ ಆಹಾರ ಕ್ರಮವನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರೆ, ಸ್ವಲ್ಪ ಮಿನಿಮಮ್ ಎಕ್ಸಸೈಸ್ ಮಾಡಿದರೆ ಲಿವರ್ ಪ್ರಾಬ್ಲಮ್ಸಿಂದ ಕಂಪ್ಲೀಟ್ಲಿ ನಮಗೆ ದೂರ ಇರಲಿಕ್ಕೆ ಸಾಧ್ಯ. ಸೊ ಈಗ ಲಿವರ್ಗೆ ಏನಾದರೂ ಸಮಸ್ಯೆ ಇದ್ದರೆ ಇನಿಷಿಯಲಿ ಏನೇನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಸೈನ್ ಅಂದರೆ ಜಾಂಡಿಸ್ ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತು, ಜಾಂಡಿಸ್ ಅಂದರೆ ಯೆಲ್ಲೋಯಿಶ್ ಡಿಸ್ಕಲರೇಷನ್ ಆಫ್ ಸ್ಕಿನ್ ಆ್ಯಂಡ್ ಸ್ಕ್ಲೀರಾ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ RBCಗಳು ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಏನಿದೆ, ರಕ್ತ ಕಣಗಳೇನಿದೆ, ಕೆಂಪು ರಕ್ತ ಕಣಗಳೇನಿದೆ, ಅದು ನಾಶ ಆದಾಗ ಅದರಿಂದ ಬಿಲಿರೂಬಿನ್ ಪ್ರೊಡಕ್ಷನ್ ಆಗುತ್ತೆ, ಬಿಲಿರೂಬಿನ್ ರಿಲೀಸ್ ಆಗುತ್ತೆ. ಸೊ ಈ ರಿಲೀಸ್ ಆಗಿರುವಂಥ ಬಿಲಿರೂಬಿನ್ ಏನಿದೆ ಅದು ಪ್ರಾಸೆಸ್ ಮಾಡಬೇಕಾಗಿದ್ದು ಲಿವರ್. ಸೊ ಲಿವರಲ್ಲಿ ಅದು ಸರಿಯಾಗಿ ಪ್ರಾಸೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಲಿವರ್ ಫಂಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಏನಾಗುತ್ತೆ, ನಮ್ಮ ಕಣ್ಣುಗಳಲ್ಲಿ, ಕಣ್ಣಿನ ಬಿಳಿ ಏರಿಯಾ ಏನಿದೆ ಅಲ್ಲಿ ಮತ್ತು ನಮ್ಮ ಸ್ಕಿನ್ನಲ್ಲಿ ಅಥವಾ ನೇಲಲ್ಲೆಲ್ಲ ಯೆಲ್ಲೋಯಿಶ್ ಡಿಸ್ಕಲರೇಷನ್ ಬರುವಂಥ ಸಾಧ್ಯತೆ ಇದೆ. ಇದೇ ಯಾವಾಗ ಆಗುತ್ತೆ ಅಂದರೆ, ಯಾವಾಗ ನಮ್ಮ ಬಿಲಿರೂಬಿನ್ ಲೆವೆಲ್ 2.5 to 3 mg/dL ಇರುತ್ತೋ ಆವಾಗ ಅಷ್ಟೇ ಈ ಡಿಸ್ಕಲರೇಷನ್ ಆಫ್ ಸ್ಕಿನ್ ನಮ್ಮಲ್ಲಿ ಕಂಡು ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಸೈನ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ಯೆಲ್ಲೋಯಿಶ್ ಡಿಸ್ಕಲರೇಷನ್ ಇದ್ದರೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟರ್ಗೆ ತೋರಿಸಬೇಕು. ಅವರೊಂದು ಬ್ಲಡ್ ಟೆಸ್ಟ್ ಬರೀತಾರೆ. ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಬಿಲಿರೂಬಿನ್ ಲೆವೆಲ್ ಹೈ ಇದೆ, ನಮ್ಮ ಲಿವರ್ ಎನ್ಸೈಮ್ಸ್ ಏನಿದೆ ಲೈಕ್ ALT, AST ಈ ಥರ ಎನ್ಸೈಮ್ಸ್ ಎಲ್ಲ ಏನಿದೆ ಅದೆಲ್ಲ ಹೆಚ್ಚಾಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಅದನ್ನು ಕಡಿಮೆ ಮಾಡಬಹುದು. ಇದರೊಟ್ಟಿಗೆ ಭಾಳಷ್ಟು ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ ಇದೆ. ನಮ್ಮ ಚರ್ಮದಲ್ಲಿ ಕೆಲವು ಸಲ ವೈಟ್ ಸ್ಪಾಟ್ಸ್, ಬಿಯರ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಸ್ಪಾಟ್ಸ್ ಅಪಿಯರ್ ಆಗೋದು. ಬಟ್ ಈ ಥರ ಲೈಕ್ ಸ್ಕಿನ್ನಲ್ಲಿ ಬರುವಂಥ ಚೇಂಜಸ್ ಏನಿದೆ ಅದು ಲಿವರ್ ಪ್ರಾಬ್ಲಮ್ ಎಲ್ಲ ಅಷ್ಟೇ ಅಲ್ಲ, ಬೇರೆ ಕೆಲವು ಕಾಯಿಲೆಗಳಲ್ಲಿ ಕೂಡ ಇದು ಕಂಡು ಬರುತ್ತೆ. ಸೊ ಹಾಗಾಗಿ ಈ ಥರ ಏನಾದರೂ ಸೈನ್ಸ್ ನಮ್ಮ ಬಾಡಿ ತೋರಿಸಿದ್ರೆ ನಾವು ಏನು ಮಾಡಬೇಕು, ಇದು ಲಿವರ್ ಪ್ರಾಬ್ಲಮಿಂದ ಬರ್ತಾ ಇದೆಯಾ ಇಲ್ವಾ ಅಂತ ನಾವು ಅದನ್ನು ರೂಲ್ ಔಟ್ ಮಾಡಬೇಕು. ಸೊ ನಾವು ಫಸ್ಟ್ ಹೇಳ್ದಂಗೆ ಕೆಲವರಿಗೆ ಸ್ಪೈಡರ್ ಆಂಜಿಯೋಮಾ ಅಂತ ಹೇಳ್ತೀವಿ. ಅಂದರೆ ನಮ್ಮ ಚರ್ಮದ ಕೆಳಗೆ ಜೇಡ್ರ ಬಲೆ ಇದ್ದಾಗೆ ಈ ರಕ್ತನಾಳಗಳು ಕಂಡು ಬರುವಂಥ ಸಾಧ್ಯತೆ ಇದೆ. ಅದು ಯಾಕೆಂದರೆ ಲಿವರ್ಗೆ ಏನಾದರೂ ಸಮಸ್ಯೆ ಇದ್ದಾಗ ಅಲ್ಲಿಂದ ಇರುವ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಅದೊಂದು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಒಂದು ಕಂಡೀಷನ್ ಡೆವಲಪ್ ಆಗಿ ನಮಗೆ ಸ್ಕಿನ್ ಕೆಳಗೆ ಎಲ್ಲ ಏನಾಗುತ್ತೆ, ನಮ್ಮ ರಕ್ತನಾಳಗಳು ಎದ್ದು ಕಾಣುವಂಥ ಒಂದು ಕಂಡೀಷನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಇಮ್ಮಿಡಿಯೇಟ್ಲಿ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇದೆ. ಗಮ್ಸಿಂದ ನಮ್ಮ ಗಮ್ಸಲ್ಲಿ ಬ್ಲೀಡಿಂಗ್ ಆಗೋದು ಅಥವಾ ಸ್ಕಿನ್ ಕೆಳಗೆ ಸಣ್ಣ ಸಣ್ಣ ಬ್ಲೀಡಿಂಗ್ ಆಗಿರುವಂಥ ಸ್ಪಾಟ್ಸ್ಗಳು ಕಂಡು ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಝ್ಯಾಂಥಲಾಸ್ಮಾ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಣ್ಣುಗಳ ಕಾರ್ನರ್ ಏನಿದೆ ಇಲ್ಲಿ ಕೆಲವು ಫ್ಯಾಟ್ ಡೆಪಾಸಿಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ದಪ್ಪ ಕಾಣುತ್ತೆ, ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಸ್ವಲ್ಪ ದಪ್ಪ
ಕಾಣುವಂಥ ಸಾಧ್ಯತೆ ಇದೆ. ಸೊ ಇನ್ನು ಕೆಲವರಲ್ಲಿ ನಾವು ಪಾಮರ್ ಎರಿಥೀಮಾ ನೋಡ್ತೀವಿ, ಅಂದರೆ ಅಂಗೈಯಲ್ಲಿ ಅಥವಾ ಅಂಗಾಲಲ್ಲಿ ಏನಿದೆ ತುಂಬ ಕೆಂಪುಗಿರೋದು, ತುಂಬ ರೆಡ್ಡಿಶ್ ಆಗಿರುವಂಥ ಡಿಸ್ಕಲರೇಷನ್ ಕಾಣುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ಏನಿದೆ ಬರೀ ಲಿವರ್ ಪ್ರಾಬ್ಲಮ್ಸ್ ಎಲ್ಲ ಅಷ್ಟೇ ಕಂಡು ಬರೋದಲ್ಲ, ಬಟ್ ಲಿವರ್ ಪ್ರಾಬ್ಲಮ್ಸ್ ಇರೋವರಲ್ಲಿ ಕೂಡ ಇಯರ್ಲಿ ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಆ್ಯಂಡ್ ಇದರೊಟ್ಟಿಗೆ ಕೆಲವರಿಗೆ ಏನಾಗುತ್ತೆ ಅಂದರೆ ಕ್ಲಬ್ಬಿಂಗ್ ಆಗುತ್ತೆ, ಅಂದರೆ ಬೆರ್ಲಿಂದು ಉಗುರು ಏನಿದೆ ಇದರ ಶೇಪ್ ಚೇಂಜ್ ಆಗುವ ಸಾಧ್ಯತೆ ಇದೆ. ಕೆಲವರಿಗೆ ಬಿಯರ್ ಸ್ಪಾಟ್ಸ್ ಅಂತ ಹೇಳ್ತೀವಿ, ಅಂದರೆ ಚರ್ಮದಲ್ಲಿ ಎಸ್ಪೆಷಲಿ ಕಾಲುಗಳಲ್ಲಿ ನೀವು ನೋಡಿದ್ರೆ ಕಾಣುತ್ತೆ ವೈಟ್ 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 ತುಂಬ ಸ್ಪಾಟ್ಸ್ ಡೆವಲಪ್ ಆಗುತ್ತೆ. ಅದು ಕಾಲು ಎತ್ತರ ಮಾಡಿದರೆ ಅಥವಾ ಒತ್ತಿದ್ರೆ ಆ ಸ್ಪಾಟ್ಸ್ ಡಿಸಪಿಯರ್ ಆಗುತ್ತೆ. ಸೊ ಈ ಥರ ಚೇಂಜಸ್ ಕೂಡ ಲಿವರ್ ಪ್ರಾಬ್ಲಮ್ ಇದ್ದವರಲ್ಲಿ ಕಂಡು ಬರ್ಬೋದು. ಸೊ ಹಾಗಾಗಿ ಈ ಥರ ಏನಾದರೂ ಸೈನ್ಸ್ ನಿಮ್ಮ ಬಾಡಿ ತೋರಿಸಿದ್ರೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ವೆದರ್ ಇಟ್ ಇಸ್ ಎ ಲಿವರ್ ಪ್ರಾಬ್ಲಮ್ ಇಂದ ಆ ಪ್ರಾಬ್ಲಮ್ಸ್ ಡೆವಲಪ್ ಆಗ್ತಾ ಇದೆಯಾ, ಆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿದೆ ಅದು ಲಿವರ್ ಸಮಸ್ಯೆಯಿಂದ ಆಗ್ತಾ ಇದೆಯಾ ಅಂತ ರೂಲ್ ಔಟ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಕಾಣುವಂಥ ಒಂದು ಮೇನ್ ಸೈನ್ ಏನಂದ್ರೆ ಲಾಸ್ ಆಫ್ ಅಪೆಟೈಟ್, ಅಂದರೆ ಹಸಿವು ಆಗುದೇ ಇಲ್ಲ. ನಮಗೆಲ್ಲ ಗೊತ್ತು ಲಿವರ್ ಏನಿದೆ ದಟ್ ಇಸ್ ಒನ್ ಆಫ್ ದ ಮೇಜರ್ ಡೈಜೆಸ್ಟಿವ್ ಆರ್ಗನ್. ನಮ್ಮ ಡೈಜೆಷನ್ ಎಲ್ಲ ಸರಿಯಾಗಿ ಆಗಬೇಕು, ನಮ್ಮ ಗ್ಲೂಕೋಸ್ ಟ್ರಾನ್ಸ್ಪೋರ್ಟೇಷನ್ ಸರಿಯಾಗಿ ಆಗಬೇಕು, ಇದೆಲ್ಲ ಆಗಬೇಕು ಅಂದರೆ ಲಿವರ್ ಫಂಕ್ಷನ್ ಸರಿಯಾಗಿರಬೇಕು. ಸೊ ಲಿವರ್ ಪ್ರಾಬ್ಲಮ್ ಯಾರಿಗಿದೆಯೋ ಅವರಿಗೆ ತುಂಬ ಅಂದರೆ ಏನು ಆಹಾರ ತಗೊಳ್ಳೋದು ಬೇಡ ಅಂತ ಒಂಥರ ಫೀಲಿಂಗ್ ಬರುವಂಥ ಸಾಧ್ಯತೆ ಇದೆ. ಇನ್ನು ಅದು ಸಿವಿಯರ್ ಆದಾಗ ಏನಾಗುತ್ತೆ, ನಾಸಿಯಾ ಫೀಲಿಂಗ್ ಆಗುವಂಥ ಸಾಧ್ಯತೆ ಇದೆ, ತುಂಬ ವಾಂತಿ ಬಂದಾಗ ಅನಿಸೋದು. ಯಾಕಂದರೆ ಲಿವರ್ ಪ್ರಾಬ್ಲಮ್ಸ್ ಇರೋರಿಗೆ ಮತ್ತೊಂದು ಪ್ರಾಬ್ಲಮ್ ಏನಂದರೆ ಅದರೊಟ್ಟಿಗೆ GERD ಅಂದರೆ ಈ ರಿಫ್ಲಕ್ಸ್ ಡಿಸೀಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಅಸಿಡಿಟಿ ಹೆಚ್ಚಾದಂಗೆ ಅನಿಸೋದು, ವಾಂತಿ ಬಂದಂಗೆ ಅನಿಸೋದು, ಈ ಸಿವಿಯರ್ ನಾಸಿ ಎಲ್ಲ ಡೆವಲಪ್ ಆಗೋದು ಸ್ವಲ್ಪ ಈ ಲಿವರ್ ಪ್ರಾಬ್ಲಮ್ ಅಡ್ವಾನ್ಸ್ ಆದಮೇಲೆ. ಸೊ ಆ ಥರ ಸಿಂಪ್ಟಮ್ಸ್ ಇದ್ದರೂ ಕೂಡ ಅದರ ಲಿವರ್ ಪ್ರಾಬ್ಲಮ್ ಇರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದರೊಟ್ಟಿಗೆ ಏನಾಗುತ್ತೆ, ನಾಸಿಯಾ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಲಿವರ್ ನಾನು ಫಸ್ಟ್ ಹೇಳ್ದಂಗೆ ಇಟ್ ಇಸ್ ಅ ಡಿಟಾಕ್ಸ್ ಆರ್ಗನ್. ನಮ್ಮ ಬಾಡಿಯಲ್ಲಿ ಇರುವಂಥ ವಿಷಾಂಶಗಳನ್ನು ಪ್ಯೂರಿಫೈ ಮಾಡುವಂಥ ವರ್ಕ್ ಮಾಡುವಂಥ ಒಂದು ಆರ್ಗನ್. ಸೊ ನಮ್ಮ ದೇಹದಲ್ಲಿ ವಿಷಾಂಶ ಹೆಚ್ಚಾದರೆ ಏನಾಗುತ್ತೆ, ಅದು ಬಾಡಿ ವಿಲ್ ಟ್ರೈ ಟು ಥ್ರೋ ಇಟ್ ಔಟ್. ಸೊ ನಮಗೆ ವಾಂತಿ ಬರುವಂಥ ಸಿಂಪ್ಟಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಅಥವಾ ನಾಸಿಯಾ ಏನಿದೆ ಅದು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ತುಂಬ ಸುಸ್ತಾಗೋದು ಮತ್ತು ವೆಯ್ಟ್ ಲಾಸ್ ಆಗೋದು ಅದು ಕೂಡ ಈ ಲಿವರ್ ಪ್ರಾಬ್ಲಮ್ಸಲ್ಲಿ ಕಂಡು ಬರುವುದು. ಯೂಶಲಿ ನಮಗೆ ಸುಸ್ತಾದರೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಅದು ಸರಿಯಾಗುತ್ತೆ. ಬಟ್ ಲಿವರ್ ಪ್ರಾಬ್ಲಮಿಂದ ಬರುವಂಥ ಆ ಒಂದು ಟಯರ್ಡ್ನೆಸ್ ಅಥವಾ ಒಂದು ಆ ಫೆಟ್ಟಿಗೆ ಏನಿದೆ ಅದು ಇವನ್ ನಿದ್ರೆ ಮಾಡಿದರೂ ಕೂಡ ಕಡಿಮೆ ಆಗಲ್ಲ. ಇಡೀ ದಿವಸ ನಮಗೆ ನಿದ್ರೆ ಮಾಡಬೇಕು ಅಂತಾನೆ ಅನಿಸುತ್ತೆ, ತುಂಬ ಟಯರ್ಡ್ ಆಗುತ್ತೆ, ಯಾವುದೋ ಕೆಲಸ ಮಾಡಲಿಕ್ಕೆ ಒಂದು ಎನರ್ಜಿ ಇರಲ್ಲ. ಸೊ ಅದು ಕೂಡ ಈ ಲಿವರ್ ಪ್ರಾಬ್ಲಮ್ದು ಸಮಸ್ಯೆ ಇರ್ಬೋದು. ಬಟ್ ಬೇರೆ ಬೇರೆ ರೀಸನ್ಸಲ್ಲಿ ಬೇರೆ ಬೇರೆ ಕಾಯಿಲೆ ಇದ್ದವರಲ್ಲಿ ಕೂಡ ಈ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ದಿಸ್ ಇಸ್ ಟು ರೂಲ್ ಔಟ್, ನಮಗೆ ಲಿವರ್ ಪ್ರಾಬ್ಲಮಿಂದಾನೇ ಬರ್ತಾ ಇದೆಯಾ ಅಂತ ನಾವು ರೂಲ್ ಔಟ್ ಮಾಡಬೇಕು. ಯಾಕೆ ನಮಗೆ ತುಂಬ ವೈಟಮಿನ್ಸ್ ಕೊರತೆ ಬರುವಂಥ ಸಾಧ್ಯತೆ ಇದೆ, ಎಲ್ಲ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್ ಕೊರತೆ ಇರುತ್ತೆ, ತುಂಬ ಮಿನರಲ್ಸ್ ಕೊರತೆ ಇರುತ್ತೆ ಲಿವರ್ ಪ್ರಾಬ್ಲಮ್ ಇದ್ದಾಗ. ಸೊ ಹಾಗಾಗಿ ಅದರಿಂದ ಕೂಡ ಏನಾಗುತ್ತೆ, ನಮಗೆ ಸುಸ್ತು ಮತ್ತು ಟೈರ್ಡ್ನೆಸ್ ಏನಿದೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇಸ್ ವೀಕ್ನೆಸ್, ನರಗಳದು ಮತ್ತು ಮಾಂಸಖಂಡಗಳದ್ದು ವೀಕ್ನೆಸ್ ಕೂಡ ಈ ಲಿವರ್ ಪ್ರಾಬ್ಲಮ್ ಇದ್ದವರಲ್ಲಿ ಕಂಡು ಬರುತ್ತೆ. ನೀವೇ ನೋಡಿರ್ಬೋದು, ತುಂಬ ಆಲ್ಕೋಹಾಲ್ ತಗೊಂಡು ಟಾಕ್ಸಿಸಿಟಿ ಡೆವಲಪ್ ಆದವರು ಸರಿಯಾಗಿ ನಡೆಯೋಕ್ಕಾಗಲ್ಲ, ಅವ್ರ ಕೈ ಕಾಲಿಗಳಿಗೆ ಶಕ್ತಿ ಇರಲ್ಲ, ಕೋಆರ್ಡಿನೇಷನ್ ಇರಲ್ಲ. ಸೊ ಕೋಆರ್ಡಿನೇಷನ್ ಯಾಕೆ ಇರಲ್ಲ, ಯಾಕಂದ್ರೆ ಅವ್ರ ನರಗಳಿಗೆ ಅಷ್ಟೊಂದು ವೀಕ್ನೆಸ್ ಆಗಿರುತ್ತೆ, ನರ ದೌರ್ಬಲ್ಯ ಆಗಿರುತ್ತೆ. ಸೊ ಅದಕ್ಕೆ ಮೇನ್ ರೀಸನ್ ಏನು ಅಂದರೆ ಲಿವರ್ ಪ್ರಾಬ್ಲಮ್ ಇದ್ದಾಗ ನಮ್ಮ ಫ್ಯಾಟ್ ಸರಿಯಾಗಿ ಮೆಟಬಲೈಸ್ ಆಗಲ್ಲ, ನಮ್ಮ ನರಗಳಿಗೆ ಬೇಕಾಗಿರುವಂಥ ಫ್ಯಾಟಿ ಆಸಿಡ್ಸ್ ಏನಿದೆ ಅದು ಸಿಗಲ್ಲ, ಕೀಟೋನ್ ಬಾಡೀಸ್ ಏನಿದೆ ಅದು ಪ್ರೊಡ್ಯೂಸ್ ಆಗಲ್ಲ. ಸೊ ಹಾಗಾಗಿ ನರಗಳದ್ದು ವೀಕ್ನೆಸ್ ಡೆವಲಪ್ ಆಗುತ್ತೆ. ಅದರೊಟ್ಟಿಗೆ ನಾನು ಫಸ್ಟ್ ಹೇಳ್ದಂಗೆ ನಮ್ಮ ಡಿಟಾಕ್ಸ್ ಆರ್ಗನ್ ಲಿವರ್ ಏನಿದೆ ನಮ್ಮ ಬಾಡಿಯಲ್ಲಿ ಇರುವಂಥ ವಿಷಾಂಶಗಳನ್ನು ನ್ಯೂಟ್ರಲೈಸ್ ಮಾಡುವಂಥ ಒಂದು ಆರ್ಗನ್. ಸೊ ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಈ ಟಾಕ್ಸಿನ್ಸ್ ಅಥವಾ ವಿಷಗಳೇನಿದೆ ಅದು ಹೆಚ್ಚಾದಾಗ ಅದರಿಂದ ಕೂಡ ನರಗಳ ವೀಕ್ನೆಸ್ ಆಗುತ್ತೆ. ನರಗಳ ವೀಕ್ನೆಸ್ ಆದರೆ ಆಟೋಮ್ಯಾಟಿಕ್ಲಿ ನಮ್ಮ ಮಸಲ್ ಕೂಡ ವೀಕ್ ಆಗುತ್ತೆ. ಯಾಕಂದರೆ ನರಗಳು ಸರಿಯಾಗಿದ್ದರೆ ಮಾತ್ರ ನಮ್ಮ ಮಸಲ್ಸ್ ಸರಿಯಾಗಿ ಕೆಲಸ ಮಾಡುತ್ತೆ. ಸೊ ಅದರದೆಲ್ಲ ನಮ್ಮ ಬಾಡಿಯಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗೋದ್ರಿಂದ, ನಮ್ಮ ಫ್ಯಾಟ್ ಮೆಟಬಾಲಿಸಮ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನರಗಳದು ಮತ್ತು ಮಸಲ್ಸ್ದು ವೀಕ್ನೆಸ್ ಕೂಡ ಇದರಲ್ಲಿ ಕಂಡು ಬರುತ್ತೆ. ಇನ್ನು ಕೆಲವರಲ್ಲಿ ಕಾಲುಗಳಲ್ಲಿ ಮತ್ತು ನಮ್ಮ ಆಂಕಲ್ ಜಾಯಿಂಟ್ ಏನಿದೆ ಅಲ್ಲಿ ತುಂಬ ಊತ ಬರುವಂಥ ಸಾಧ್ಯತೆ ಇದೆ. ನಾನು ಫಸ್ಟ್ ಹೇಳಿದ್ದೇನೆ, ನಮ್ಮ ಬಾಡಿಯಲ್ಲಿ ಆ ಒಂದು ಪ್ರೆಷರ್, ರಕ್ತನಾಳಗಳ ಒಳಗೆ ಇರುವಂಥ ಆ ಪ್ರೆಷರ್ ಏನಿದೆ, ಆ ಫ್ಲೂಯಿಡ್ದು ಪ್ರೆಷರ್ ಮೇಂಟೈನ್ ಮಾಡೋದು ಆಲ್ಬುಮಿನ್. ಸೊ ನಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಈ ಪ್ರೋಟೀನ್ದು ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ರಕ್ತನಾಳಗಳ ಒಳಗೆ ಇರುವಂಥ ಈ ಫ್ಲೂಯಿಡ್ ಏನಿದೆ ಅದು ಲೀಕ್ ಆಗಿ ನಮ್ಮ ಪಾದಗಳಲ್ಲಿ ಸ್ಟಾಕ್ ಆಗುವಂಥ ಸಾಧ್ಯತೆ ಇದೆ, ನಮಗೆ ಊತ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಏನಾದರೂ ನಾವು ಸ್ವಲ್ಪ ಹೊತ್ತು ನಿಂತು ಕೂಡಲೇ ನಮಗೆ ಕಾಲಲ್ಲಿ ತುಂಬ ಊತ ಬರ್ತಾ ಇದೆ, ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿದ ಕೂಡಲೇ ಕಾಲಲ್ಲಿ ಊತ ಬರ್ತಾ ಇದೆ ಅಂದರೆ ನಾವು ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಚೆಕ್ ಮಾಡಿ ನಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕು. ಇನ್ನು ಮೂತ್ರ ಮತ್ತು ಮಲ ಅಬ್ಸರ್ವ್ ಮಾಡಿದರೂ ಕೂಡ ಲಿವರ್ ಫಂಕ್ಷನ್ಸ್ ನಮಗೆ ಗೊತ್ತಾಗುತ್ತೆ. ಈ ಲಿವರ್ ಪ್ರಾಬ್ಲಮ್ ಇದ್ದಾಗ ಅಥವಾ ನಾನು ಹೇಳ್ದಂಗೆ ಜಾಂಡಿಸ್ ಡೆವಲಪ್ ಆದಾಗ ನಮ್ಮ ಮೂತ್ರ ಏನಿದೆ ತುಂಬ ಡಾರ್ಕ್ ಆಗಿರುತ್ತೆ, ಡಾರ್ಕ್ ಯೆಲ್ಲೋಯಿಶ್ ಕಲರ್ಲಿ ಇರುತ್ತೆ. ಅದು ಯೂಶಲಿ ಏನಿರಬೇಕು, ಕ್ಲಿಯರ್ ಆಗಿರಬೇಕು ಅಥವಾ ಒಂದು ಪೇಲ್ ಎಲ್ಲೋ ಅಷ್ಟೇ ಇರಬೇಕು. ಸೊ ಡಾರ್ಕ್ ಯೆಲ್ಲೋಯಿಶ್ ಇದ್ದರೆ ಅದರ ಅರ್ಥ ಏನು, ನಮ್ಮ ಲಿವರಿಗೆ ಅಲ್ಲಿ ಇರುವಂಥ ಬಿಲ್ರೂಬಿನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಕಿಡ್ನೀಸ್ ಏನು ಮಾಡ್ತಾ ಇದೆ, ಬಿಲ್ರೂಬಿನ್ನ ಎಕ್ಸ್ಕ್ರೀಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಡಾರ್ಕ್ ಕಲರ್ಡ್ ಯೂರಿನ್ ಇದ್ರೂ ಕೂಡ ದಟ್ ಇಸ್ ಒನ್ ಆಫ್ ದ ಸೈನ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದರೊಟ್ಟಿಗೆ ಪೇಲ್ ಆಗಿರುವಂಥ ಸ್ಟೂಲ್, ಅಂದರೆ ಸ್ಟೂಲ್ ಕಲರ್ ಏನಿದೆ ಅದಕ್ಕೆ ಕರೆಕ್ಟ್ ಆಗಿರುವಂಥ
ಆ ಒಂದು ಕಲರ್ ಕೊಡುವಂಥದ್ದು ಮೇನ್ಲಿ ಬೈಲ್ ಆ್ಯಕ್ಚುಲಿ. ಸೊ ಬೈಲ್ ಪ್ರೊಡಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ, ಏನಾದರೂ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಇದೆ ಅಂತ ಏನಾಗುತ್ತೆ, ನಮ್ಮ ಸ್ಟೂಲ್ ಕಲರ್ ಏನಿದೆ, ನಮ್ಮ ಮೋಷನ್ ಪಾಸ್ ಮಾಡಿದಾಗ ಮಲ ಕಲರ್ ಏನಿದೆ ಅದು ಪೇಲ್ ಆಗಿರುತ್ತೆ, ಡಾರ್ಕ್ ಆಗಿರಲ್ಲ, ಒಂದು ಡಾರ್ಕಿಶ್ ಯೆಲ್ಲೋಯಿಶ್ ಕಲರ್ ಇರಲ್ಲ, ಸ್ವಲ್ಪ ವೈಟಿಶ್ ಆಗಿರುವಂಥ ಕಲರ್ ಇದ್ದರೆ ಅದು ಕೂಡ ನಿಮ್ಮ ಲಿವರ್ ಪ್ರಾಬ್ಲಮಿಂದ ಇರ್ಬೋದು. ಸೊ ಹಾಗಾಗಿ ನಾವೇನು ಮಾಡಬೇಕು, ಟೆಸ್ಟ್ಗಳನ್ನು ಮಾಡಿ ಲಿವರ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದರೆ ಒಂದು ಲಿವರ್ ಪ್ರಾಬ್ಲಮ್ ಇರುವಂಥ ಸಾಧ್ಯತೆ ಇದೆ. ಈಗ ಕೆಲವರಲ್ಲಿ ಏನಾಗುತ್ತೆ, ತುಂಬ ಡ್ರೈ ಮತ್ತು ಇಚ್ಚಿ ಸ್ಕಿನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ನಾವು ಯಾಕೆ ಹೇಳ್ತೀವಿ ಅಂದರೆ ಇದೆಲ್ಲ ಇದ್ದರೆ ನಾವು ಎರ್ಲಿ ಅದನ್ನು ಡಯಾಗ್ನೋಸ್ ಮಾಡಿ ಒಂದು ಡಾಕ್ಟರ್ ಹತ್ರ ಹೋಗಿ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಸರಿಯಾಗಿ ತಗೊಂಡ್ರೆ ಭಾಳಷ್ಟು ಕಾಂಪ್ಲಿಕೇಶನ್ಸನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಯೂಶಲಿ ಲಿವರ್ ಪ್ರಾಬ್ಲಮ್ಸ್ ನಾವು ಫಸ್ಟ್ ಹೇಳಿದ್ದೇನೆ, ಲಿವರಿಗೆ ನಮಗೆ ನರಗಳು ಇಲ್ಲದೆ ಇದ್ದಿದ್ದಕ್ಕೆ ಒಂದು ಸಿವಿಯರ್ ಪೇನ್ ಅನುಭವ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದರಲ್ಲಿರುವಂಥ ಸಿಂಪ್ಟಮ್ಸನ್ನು ತುಂಬ ಇಗ್ನೋರ್ ಮಾಡ್ತೀವಿ. ತುಂಬ ಸಿವಿಯರ್ ಆಗಿ ನಮಗೆ ಜಾಂಡಿಸ್ ಡೆವಲಪ್ ಆದಾಗ, ತುಂಬ ವಾಂತಿ ಬಂದಾಗ ಅಥವಾ ಹೊಟ್ಟೆಯಲ್ಲಿ ಮತ್ತು ಕಾಲಲ್ಲಿ ನೀರು ತುಂಬಿದಾಗ ಮಾತ್ರ ನಾವು ತುಂಬ ಅವೇರ್ ಆಗ್ತೀವಿ. ಬಟ್ ಅಷ್ಟೊತ್ತಿಗೆ ಏನಾಗುತ್ತೆ, ನಮ್ಮ ಆ ಸ್ಟೇಜಸ್ ಏನಿದೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5 ಏನಿದೆ ಅದೆಲ್ಲ ಕ್ರಾಸ್ ಆಗಿರುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ, ಸ್ಟೇಜ್ 1 or 2 ಆದರೆ ನಮಗೆ ಇಟ್ಸ್ ಎ ರಿವರ್ಸಲಿಸ್ ಪ್ರಾಸೆಸ್. ಬಟ್ ಒಂದ್ಸಲ ನಮ್ಮಲ್ಲಿ ಫೈಬ್ರೋಸಿಸ್ ಆಯಿತು ಅಥವಾ ಲಿವರ್ ಕಂಪ್ಲೀಟ್ಲಿ ಸಿರೋಸಿಸ್ ಡೆವಲಪ್ ಆಯಿತು ಅಂದರೆ ನಮಗೆ ಅದರಿಂದ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಈ ಸಿಂಪ್ಟಮ್ಸ್ ಇದ್ದರೆ ನೀವು ಅರ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು. ಸೊ ನಾನೀಗ ಹೇಳಿರೋದು ಏನಿದೆ, ತುಂಬ ಜನರಿಗೆ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಸೊ ಈ ಸಿಂಪ್ಟಮ್ಸ್ ನನಗೂ ಇದೆಯಾ, ಸೊ ಇದು ಯಾರಿಗೂ ಹೆದರ್ಸ್ಲಿಕ್ಕೆ ಹೇಳಿದ್ದಲ್ಲ. ಸೊ ಅರ್ಲಿ ಡಯಾಗ್ನೋಸ್ ಮಾಡಿದರೆ ನಮಗೇನಾಗುತ್ತೆ, ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.